ವೆಲ್ಕಮ್ ಟು ಮಂಗ್ಲಾ ಫುಡ್ ಚಾನಲ್. ಇವತ್ತು ಮಾಡುವ ರೆಸಿಪಿ ಮೀನು ಸಾರು ಮಾಡುವುದು ಯಾವ ಥರ ಅಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಮೀನು ಸಾರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ. ಸ್ವಲ್ಪ ಸಾಸಿವೆ ಹಾಕೋಣ. ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೋಣ. ಒಂದು ಮೆಣಸಿನ್ಕಾಯಿ ಒಂದು 4 ಮುರಿದು ಹಾಕಿರೋದು. 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದಂಥದ್ದು ಹಾಕೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಹಾಕೋಣ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡೋಣ. ಒಂದು ಟಮಾಟ ಕಟ್ ಮಾಡ್ಕೊಂಡಿರೋದು ಸಣ್ಣಕ್ಕೆ ಅದನ್ನು ಹಾಕಿ ಫ್ರೈ ಮಾಡೋಣ. ಟಮಾಟ ಚೆನ್ನಾಗಿ ಮೆತ್ತಗಾಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಅದು ಚಿಕ್ಕ ಸ್ಪೂನು, 1 ಸ್ಪೂನಷ್ಟು ಅರಿಶಿನ ಅದು. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಮಾತ್ರ 3 ಸ್ಪೂನ್ಸ್ ಖಾರ, 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ 1.5 kg ಮೀನಿಗೆ. ಇದನ್ನು ಚೆನ್ನಾಗಿ ಎಣ್ಣೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ರಸ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಕೈಯಷ್ಟು ಇಷ್ಟು ಹುಣಸೆ ನೆನೆಸಿಟ್ಕೊಂಡಿರೋದು, 1 ಹಿಡಿಯಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಬೆಳ್ಳುಳ್ಳಿ ಜೀರಿಗೆ ಜಜ್ಜಿಕೊಂಡಿರೋ ಅಂಥ ಮಸಾಲೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 1.5 kg ಮೀನಿದು. ಇವಾಗ ಮೀನನ್ನ ಸಾರಲ್ಲಿ ಬಿಡೋಣ. ಒಂದೊಂದೇ ಬಿಡೋಣ ಸಾರಲ್ಲಿ. ಮೀನು ಹಾಕಿದ್ಮೇಲೆ ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ತಿರುಗಿಸ್ಬೇಕು, ಜೋರಾಗಿ ತಿರುಗ್ಸಂಗಿಲ್ವ. ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ತಿರುಗಿಸಿ ಸಾಕು. ಮೀನು ಎಷ್ಟು ಮುಣುಗುತ್ತೋ ಅಷ್ಟು ನೀರು ಮಾತ್ರ ಹಾಕಬೇಕು, ಅದಕ್ಕೆ ಮೇಲೆ ಹಾಕಬಾರ್ದು. ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 8 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವು. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ರಿ. ಮೀನು ಹಾಕೋಕ್ಕೆ ಮುಂಚೆನೇ ನೀವು ಉಪ್ಪು ಖಾರ ಎಲ್ಲ ಸೆಟ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡಿ. ಮೀನು ಹಾಕಿದ್ಮೇಲೆ ನೀರು ಹಾಕೋಕ್ಕೆ ಹೋಗಬೇಡ್ರಿ. ಸೆಂಟ್ರಲ್ಲಿ ಮಾತ್ರ ತಿರುಗಿಸ್ಕೊಳ್ರಿ ಸಾಕು, ಜೋರಾಗಿ ತಿರುಗ್ಸೋಕೆ ಹೋಗಬೇಡ್ರಿ. ಮಾವಿನಕಾಯಿ ಹಾಕೋಣ. ಇದ್ರಿಗೆ ಮೀನು ಸಾರಿಗೆ ಮಾವಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಾತ್ರ. ನಮ್ಮ ಮನೇಲಿ ಮಾತ್ರ ಮೀನಿಗಿಂತ ಮಾವಿನಕಾಯೇ ತಿಂತಾರೆ ಜಾಸ್ತಿ. ಅನ್ನದಲ್ಲಿ ಕಲಿಸ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಇದು. ಮಾವಿನಕಾಯಿ ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಅದು ಮಾವಿನಕಾಯಿ ಬೇಗ ಬೇಯ್ಕೊಳುತ್ತೆ. ತಿರುಗ್ಸೋಕೆ ಹೋಗಬೇಡ್ರಿ ಜೋರಾಗಿ. ನಮಗಿಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಸಾರು. ನಾವು ಮುದ್ದೆಗೂ ಸಹ ಇದನ್ನೇ ತಿಂತೀವಿ.
ಇದು ಮೀನು ಸಾರು ಬಂದುಬಿಟ್ಟು ಎಷ್ಟು ನೀರು ಹಾಕ್ತೀವೋ ಅಷ್ಟೇ ಇರುತ್ತೆ, ಕಡಿಮೆ ಮಾತ್ರ ಆಗಲ್ಲ. ನೀರು ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ನೋಡಿ ಎಷ್ಟು ಹಾಕಿದ್ನೋ ನೀರು ಅಷ್ಟೇ ಐತೆ. ಇವಾಗ ಕಡೆಗೆ ಸ್ವಲ್ಪ ಬೆಲ್ಲ ಹಾಕೋಣ. 1 ಸ್ಪೂನಷ್ಟು ಬೆಲ್ಲ ಹಾಕಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನಿವರು ಮೀನು ಸಾರಿಗೆ ಬೆಲ್ಲ ಹಾಕ್ತಾರೆ ಅಂದ್ಕೊಂಡ್ಬೇಡ್ರಿ, ಒಂದು ಸರ್ತಿ ನೀವು ಮಾಡಿಕೊಂಡು ತಿನ್ನು ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬೆಲ್ಲ ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಅಷ್ಟು ಚೆನ್ನಾಗಿರುತ್ತೆ ಮೀನು ಸಾರು ಮಾತ್ರ ಬೆಲ್ಲ ಹಾಕಿದ್ರೆ, ತುಂಬ ರುಚಿ ಕೊಡುತ್ತೆ. ಒಂದು ಟೈಮ್ ಮಾಡ್ಕೊಂಡು ತಿನ್ನು ನೋಡಿರಿ. ನಮ್ಮ ವಿಡಿಯೋ ಹೆಂಗೈತೆ ಅಂತ ಲೈಕ್ ಮಾಡಿರಿ. ಈ ಥರ ಇಷ್ಟು ಮಾತ್ರ ಗಟ್ಟಿ ಇದ್ದರೆ ಸಾಕು ನಮ್ಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗೈತೆ. ಮೀನು ಮಾತ್ರ ಒಡೆದೋಗೋದೇ ಇಲ್ಲ ಆ ಥರ ಮಾಡಿದ್ರೆ.